ಬೆಂಗಳೂರಲ್ಲಿ ಸದ್ಯಕ್ಕೆ ಶಾಲೆಗಳು ಬಂದ್ ಆಗಿದೆ. ಸೋಂಕು ಹೆಚ್ಚಾದರೆ ಮತ್ತಷ್ಟು ಕಠಿಣ ನಿಯಮಗಳನ್ನು ತರಬೇಕಾಗುತ್ತೆ. ಮತ್ತೆ ಕೆಲ ಜನನಿಬಿಡ ಪ್ರದೇಶಗಳು ಬಂದ್ ಆಗುವಂತ ಸಾಧ್ಯತೆಗಳು ಇದೆ. ಈಗ ಕರ್ನಾಟಕಕ್ಕೆ ಕೊರೋನಾ ವಿಚಾರವಾಗಿ ನಾವು ನೋಡೋದಾದ್ರೆ ಕಂಟಕವಾಗಿರುವುದೇ ಬೆಂಗಳೂರಲ್ಲಿ ಈಗ 6ರಿಂದ 9ನೇ ತರಗತಿಗಳನ್ನ ಬಂದ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಟಾರ್ಗೆಟ್ ಅಂತಂದ್ರೆ ಜನನಿಬಿಡ ಪ್ರದೇಶಗಳನ್ನ ಬಂದ್ ಮಾಡುವಂತ ಚಾನ್ಸಸ್ ಇದೆ. ಮಾರ್ಕೆಟ್ ಇರ್ಬೋದು, ಮಾಲ್ಗಳಿರ್ಬೋದು, ಜಿಮ್ಗಳು ಕ್ಲೋಸ್ ಆಗುತ್ತಾ ಅನ್ನೋದನ್ನ ನೋಡಬೇಕು. ಸಿನಿಮಾಗಳಿಗೂ ಕೂಡ ಹಲವಾರು ಟಫ್ ರೂಲ್ಸ್ಗಳನ್ನ ಜಾರಿಗೆ ತರುವಂತ ಸಾಧ್ಯತೆಗಳಿದೆ. ಥಿಯೇಟರ್ಗಳಲ್ಲಿ 50% ಭರ್ತಿಗಷ್ಟೇ ಅವಕಾಶ ನೀಡಲಾಗುತ್ತಾ ಅನ್ನೋದನ್ನ ನೋಡಬೇಕಾಗುತ್ತೆ. ಅದರ ಜೊತೆಯಲ್ಲಿ ಹೋಟೆಲ್ಗಳಿಗೂ ಕೂಡ ಮತ್ತಷ್ಟು ಕಠಿಣ ನಿಯಮ ಜಾರಿಗೆ ತರುವಂತ ಸಾಧ್ಯತೆಗಳಿರುತ್ತೆ. ಈಗ ಹಂತವಾಗಿ ಕ್ರಮಕ್ಕೆ ಈಗ ಸರ್ಕಾರ ನಿರ್ಧಾರವನ್ನ ಮಾಡಿಕೊಂಡಿದೆ. ಜನರ ನಿರ್ಲಕ್ಷ್ಯದಿಂದ ಮತ್ತೆ ಲಾಕ್ ಆಗುತ್ತಾ ಬೆಂಗಳೂರು ಅನ್ನೋದನ್ನ ನೋಡಬೇಕಾಗುತ್ತೆ. ಈಗ ಸದ್ಯಕ್ಕೆ ಜನರ ಕೈಯಲ್ಲೇ ಇದೆ. ಸರ್ಕಾರ ಏನೆಲ್ಲ ರೂಲ್ಸ್ ಮಾಡಿದೆ ಅದನ್ನ ಫಾಲೋ ಮಾಡಬೇಕಾಗುತ್ತೆ. ಆ ಮುಖಾಂತರ ಕೊರೋನಾ ಕಂಟ್ರೋಲ್ಗೆ ನಾವು ಕೂಡ ಕೈ ಜೋಡಿಸಬೇಕು. ಅದರ್ವೈಸ್ ಈಗ ಸರ್ಕಾರ ಕಳೆದ ಬಾರಿ ಏನ್ ಮಾಡಿತ್ತು, ಲಾಕ್ ಡೌನ್ ಇರ್ಬೋದು. ಸೊ ಇಂಥ ಲಾಕ್ ಡೌನ್ ನಿರ್ಧಾರಕ್ಕೆ ಬಂದ್ರೆ ಅಥವಾ ಕರ್ಫ್ಯೂ ನಿರ್ಧಾರಕ್ಕೆ ಬಂದ್ಬಿಟ್ರೆ ಮತ್ತೆ ಜನರಿಗೆ ಕಷ್ಟ ಆಗೋದು. ಹೋಟೆಲ್ಗಳಿಗೂ ಕೂಡ ಮತ್ತಷ್ಟು ಕಠಿಣ ನಿಯಮ ಜಾರಿಗೆ ತರುವಂತ ಸಾಧ್ಯತೆಗಳಿರುತ್ತೆ. ಈಗ ಹಂತವಾಗಿ ಕ್ರಮಕ್ಕೆ ಸರ್ಕಾರ ಮುಂದಾಗುವಂತ ನಿರ್ಧಾರಗಳನ್ನು ಕೈಗೊಳ್ಬಹುದು. ಜನರ ನಿರ್ಲಕ್ಷ್ಯದಿಂದ ಮತ್ತೆ ಲಾಕ್ ಆಗುತ್ತಾ ಬೆಂಗಳೂರು ಅನ್ನೋ ಚರ್ಚೆಗಳು ಇದೀಗ ನಡೀತಾ ಇದೆ. ಯಾಕಂದ್ರೆ ದಿನ ಕಳೆದಂತೆ ನಾವು ನೋಡ್ತಾ ಇದ್ದೀವಿ, ಸರ್ಕಾರ ಎಷ್ಟೇ ಬಡ್ಕೊಂಡ್ರು, ಆರೋಗ್ಯ ಇಲಾಖೆ ಎಷ್ಟೇ ಎಚ್ಚರಿಕೆಯನ್ನ ಕೊಟ್ಟರು, ತಜ್ಞರು ಪದೇ ಹೇಳ್ತಾಲೇ ಇದ್ದಾರೆ. ಇಷ್ಟಾದ್ರೂ ಕೂಡ ಜನ ಇನ್ನೂ ಎಚ್ಚೆತ್ಕೊಂಡಿಲ್ಲ. ಈಗ ಬೆಂಗಳೂರಲ್ಲಿ 6ರಿಂದ 9ನೇ ತರಗತಿಗಳು ಬಂದಾಗಿದೆ. ನೆಕ್ಸ್ಟ್ ಟಾರ್ಗೆಟ್ ಜನನಿಬಿಡ ಪ್ರದೇಶಗಳು, ಸ್ಥಳಗಳು. ಅದು ಮಾರ್ಕೆಟ್ ಇರ್ಬೋದು, ಮಾಲ್ ಇರ್ಬೋದು, ಶಾಪಿಂಗ್ ಸೆಂಟರ್ಸ್ ಎಲ್ಲವೂ ಕೂಡ ಬಂದ್ ಆಗುತ್ತಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಹಂತವಾಗಿ ಜಾರಿಗೆ ತರುವಂತ ಒಂದು ಮುನ್ಸೂಚನೆಯನ್ನ ಸರ್ಕಾರ ಆಲ್ರೆಡಿ ಕೊಟ್ಟಿದೆ. ಹಾಗಾಗಿ ಕಠಿಣ ರೂಲ್ಸ್ ಅಂತಂದ್ರೆ ಏನೆಲ್ಲ ಜಾರಿಗೆ ತರಬಹುದು ಅನ್ನೋದನ್ನ ನೋಡ್ಬೇಕಾಗತ್ತೆ. ಈಗ ನೆಕ್ಸ್ಟ್ ಟಾರ್ಗೆಟ್ ಇರೋದೇ ಪಬ್ಲಿಕ್ ಪ್ಲೇಸಸ್. ಈಗ ಹೋಟೆಲ್ಗಳಿರ್ಬೋದು, ಜಿಮ್ ಇರ್ಬೋದು, ಸ್ವಿಮ್ಮಿಂಗ್ ಪೂಲ್ಗಳು ಬಂದ್ ಆಗ್ತಾವ ನೋಡ್ಬೇಕು.